ಐತಿಹಾಸಿಕ ಗ್ರಾಮವಾದಂಥ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿತ್ತು. ಕಳೆದ 3 ದಿನಗಳಿಂದನೂ ಕೂಡ ಇಲ್ಲಿ ಸಾಕಷ್ಟು ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ಕೂಡ ಜಮಾವಣೆಗೊಂಡು ನಿಧಿ ಬಗ್ಗೆ ಕುತೂಹಲದಿಂದ ನೋಡ್ತಾ ಇದ್ರು. ಆದರೆ ಇವಾಗ ಆ ನಿಧಿ ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿದೆ. ಯಾಕಂತಂದ್ರೆ ಆ ನಿಧಿ ಅಲ್ಲ ಅಂಥೇಳಿ ಕೇಂದ್ರ ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ಹೇಳಿದ್ರು. ಇವಾಗ ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಅದು ನಿಧಿ ಅಂತ ಹೇಳಿದ್ದಾರೆ. ಹೀಗಾಗಿ ಸಾಕಷ್ಟು ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಈ ಬಗ್ಗೆ ಮಾತನಾಡಲು ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತರಾದಂಥ ಶರಣು ಗೋಗೇರಿ ಅವರಿದ್ದಾರೆ. ಅವರನ್ನ ಕೇಳೋಣ. ಸರ್, ಈಗ ನಿಧಿ ಸಿಕ್ಕಿತ್ತು, ಸಾಕಷ್ಟು ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು ಇಲ್ಲಿ. ಅಂದ್ರೆ ಪ್ರಥಮವಾಗಿ ಇದು ನಿಧಿ ಅಂತ ಹೇಳಿದ್ರು, ಇದು ನಿಧಿ ಎಲ್ಲ ಆ ಕುಟುಂಬಕ್ಕೆ ಸೇರಿದ್ದು ಅಂತ ಹೇಳಿದ್ರು. ಈ ಗೊಂದಲ ಯಾಕೆ ಉಂಟಾಗ್ತಾ ಇದೆ? ನಿನ್ನಿಲ್ ಮೊನ್ನೆ ದಿನ ಸಿಕ್ಕಿದೆ. ಜಿಲ್ಲಾಡಳಿತದ ವತಿಯಿಂದ ಕರ್ನಾಟಕ ನಿಧಿ ನಿಕ್ಷೇಪ ಕಾಯ್ದೆ 1962 ಪ್ರಕಾರ ಏನು ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತೋ ಜಿಲ್ಲಾಡಳಿತದ ವತಿಯಿಂದ ಆ ಎಲ್ಲ ಕ್ರಮಗಳನ್ನು ಕೈಗೊಂಡು ಅಲ್ಲಿ ಸಿಕ್ಕಿರುವಂಥ ನಿಧಿಯನ್ನು ಅಥವಾ ಅವಶೇಷಗಳನ್ನು ಖಜಾನೆ ಗದಗ ಜಿಲ್ಲಾ ಖಜಾನೆಯಲ್ಲಿ ಸುರಕ್ಷಿತವಾಗಿ ಇಡುವಂಥ ಕ್ರಮವನ್ನು ಈಗಾಗಲೇ ಕೈಗೊಳ್ಳಲಾಗಿದೆ. ಕೇಂದ್ರ ಪುರಾತತ್ವ ಇಲಾಖೆಯ ಒಬ್ಬ ಅಧಿಕಾರಿಗಳು ರಮೇಶ್ ಮೂಲಿಮನಿ ಅನ್ನುವಂಥವ್ರು ಗೊಂದಲದ ಹೇಳಿಕೆಯನ್ನು ನೀಡಿದ್ದಾರೆ ಅನ್ನುವಂಥದ್ದು ಸಾಮಾಜಿಕ ಜಾಲತಾಣದ ಮುಖಾಂತರ ಗೊತ್ತಾಗಿದೆ. ಅವರು ಯಾವ ಕಾಯ್ದೆಯಲ್ಲಿ ಏನು ಹೇಳಿದಾರೋ ನಮಗೆ ಗೊತ್ತಿಲ್ಲ. ಆ ಕುರಿತು ಅವರೇ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳೊಂದಿಗೆ ಅವ್ರನ್ನ ಭೇಟಿ ಮಾಡಿಸಿ ಅವರಿಂದಲೇ ಅವರು ನೀಡಿರುವಂಥ ಹೇಳಿಕೆಗೆ ಸ್ಪಷ್ಟೀಕರಣ ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಸರ್, ಇವತ್ತು ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಬಂದಾಗ ಅವ್ರು ಹೇಳಿದರು ಇದು ನಿಧಿ ಅಂದ್ರೆ ಭೂಮಿ ಕೆಳಗಡೆ ಇದ್ರೆ ಅದು ನಿಧಿ, ಅದು ಸರ್ಕಾರಕ್ಕೆ ಸೇರಿದ್ದಂತ ಹೇಳಿ. ಇದು ಕರ್ನಾಟಕ ನಿಧಿ ನಿಕ್ಷೇಪ ಕಾಯ್ದೆ 1962 ಅದು ಏನು ಹೇಳುತ್ತೆ ಅಂದರೆ ಒಂದು 100 ವರ್ಷದ ಹಳೇದು ಯಾವುದಾದ್ರೂ ಇದ್ದರೆ ಅದು ಪ್ರಾಚ್ಯಾವಶೇಷ ಅಂತ ಕನ್ಸಿಡರ್ ಮಾಡಬೇಕು. ಅದಕ್ಕೆ ಏನೇನು ಮಾಡಬೇಕು ಅನ್ನುವಂಥದ್ದು ಆ ಆ್ಯಕ್ಟ್ನಲ್ಲಿ ಇದೆ. ಆ ಆ್ಯಕ್ಟ್ ಪ್ರಕಾರ ನಾವು ಕ್ರಮವನ್ನು ಕೈಗೊಳ್ತೇವೆ. ಸರ್, ಈ ಕುಟುಂಬಕ್ಕೆ ಯಾವ ರೀತಿ ನ್ಯಾಯ ಒದಗಿಸಿಕೊಡ್ತೀರಿ? ಯಾಕಂದ್ರೆ ಅವರು ಮನೆ ನಿರ್ಮಾಣ ಮಾಡಲಿಕ್ಕೆ ರೆಡಿ ಆಗಿದ್ರು. ಇವಾಗ ಅವರಿಗೆ ಇಲ್ಲಿ ಕಾಮಗಾರಿ ಮತ್ತು ಈಗ ಮುಂದೆ ಪರಿಶೀಲನೆ ಮಾಡೋದು ಆದರೆ ಅವರು ಬೇರೆ ವ್ಯವಸ್ಥೆ ಮಾಡಿಕೊಡ್ತೀರಾ ಹೇಗೆ? ಸದರಿ ವಿಷಯ ಕುರಿತು ಈಗಾಗಲೇ ನಮ್ಮ ಕ್ಷೇತ್ರದ ಶಾಸಕರಾದಂಥ ಶ್ರೀ ಸಿ ಪಾಟೀಲ್ ಸಾಹೇಬರು ಕುಟುಂಬದವರ ಜೊತೆ ಮಾತನಾಡಿ ಅವರಿಗೆ ನೆಮ್ಮದಿ ಬದುಕಲಿಕ್ಕೆ ಏನು ಸಹಕಾರವನ್ನು ಮಾಡಬೇಕು, ಸಹಾಯವನ್ನು ಮಾಡಬೇಕು ಈಗಾಗಲೇ ಮಾನ್ಯ ಶಾಸಕರು ಹೇಳಿದ್ದಾರೆ. ನಾಳೆ ನಾಡಿದ್ದು ಗದಗ ಬಂದಾಗ ಲಕ್ಕುಂಡಿಗೆ ಮಾನ್ಯ ಸಚಿವರು ಭೇಟಿ ನೀಡಿ ಈ ವಿಷಯ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹಿತವಾಗಿ ಗಮನಕ್ಕಿರುವಂಥ ವಿಷಯವೇ ಆಗಿರುವುದರಿಂದ ಮಾನ್ಯ ಸಚಿವರು, ಮಾನ್ಯ ಶಾಸಕರು, ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕುರಿತಾಗಿ ಏನು ಪ್ರಾಮಾಣಿಕತೆಯನ್ನು ಮೆರೆದಿದೆ ಆ ಕುಟುಂಬ, ಆ ಬಾಲಕ, ಆ ಕುಟುಂಬಕ್ಕೆ ಅನುಕೂಲ ಆಗಲಿಕ್ಕೆ ಕಾನೂನಿನಲ್ಲಿ ಮತ್ತು ಮಾನವೀಯತೆ ಆಧಾರದಲ್ಲಿ ಏನೇನು ಅನುಕೂಲಗಳನ್ನು ಮಾಡ್ಬೋದು ಮಾನ್ಯ ಸಚಿವರಾದ ಕೆ ಪಾಟೀಲ್ ಸಾಹೇಬರು, ಶಾಸಕರಾದಂಥ ಸಿ ಪಾಟೀಲ್ ಸಾಹೇಬರು, ಮಾನ್ಯ ಜಿಲ್ಲಾಧಿಕಾರಿಗಳು ಚರ್ಚಿಸಿ ಒಂದು ಅಂತಿಮವಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಚಿನ್ನ ಕೊಡ್ತೀರಿ ಸರ್? ಅದು 5ನೇ 1 ಭಾಗ ಕೊಡಬೇಕಂತ ನಿಯಮ ಇದೆ, ಅವರಿಗೆ ಅದರಲ್ಲಿ ಸಿಗಬಹುದಾ? ಆ ಕಾನೂನಿನ ಪರಿಧಿಯೊಳಗೆ ಏನಿದೆ ಆ ಎಲ್ಲ ಕ್ರಮಗಳನ್ನು ಮಾನ್ಯ ಸಚಿವರು, ಶಾಸಕರು, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿಷಯ ಗಮನಕ್ಕೆ ತಂದು ಅದು ಅವರು ಏನು ಹೇಳ್ತಾರೆ ಅದರಂತೆ ನಾವು ಕಾರ್ಯವನ್ನು ಮಾಡ್ತೇವೆ. ಇದಿಷ್ಟು ಏನು ಆ ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತರ ಶರಣು ಗೋಗಿಯವರ ಮಾತಾಗಿತ್ತು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜುಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಐತಿಹಾಸಿಕ ಗ್ರಾಮವಾದಂಥ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿತ್ತು. ಕಳೆದ 3 ದಿನಗಳಿಂದನೂ ಕೂಡ ಇಲ್ಲಿ ಸಾಕಷ್ಟು ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ಕೂಡ ಜಮಾವಣೆಗೊಂಡು ನಿಧಿ ಬಗ್ಗೆ ಕುತೂಹಲದಿಂದ ನೋಡ್ತಾ ಇದ್ರು. ಆದರೆ ಇವಾಗ ಆ ನಿಧಿ ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿದೆ. ಯಾಕಂತಂದ್ರೆ ಆ ನಿಧಿ ಅಲ್ಲ ಅಂಥೇಳಿ ಕೇಂದ್ರ ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ಹೇಳಿದ್ರು. ಇವಾಗ ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಅದು ನಿಧಿ ಅಂತ ಹೇಳಿದ್ದಾರೆ. ಹೀಗಾಗಿ ಸಾಕಷ್ಟು ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಈ ಬಗ್ಗೆ ಮಾತನಾಡಲು ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತರಾದಂಥ ಶರಣು ಗೋಗೇರಿ ಅವರಿದ್ದಾರೆ. ಅವರನ್ನ ಕೇಳೋಣ. ಸರ್, ಈಗ ನಿಧಿ ಸಿಕ್ಕಿತ್ತು, ಸಾಕಷ್ಟು ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು ಇಲ್ಲಿ. ಅಂದ್ರೆ ಪ್ರಥಮವಾಗಿ ಇದು ನಿಧಿ ಅಂತ ಹೇಳಿದ್ರು, ಇದು ನಿಧಿ ಎಲ್ಲ ಆ ಕುಟುಂಬಕ್ಕೆ ಸೇರಿದ್ದು ಅಂತ ಹೇಳಿದ್ರು. ಈ ಗೊಂದಲ ಯಾಕೆ ಉಂಟಾಗ್ತಾ ಇದೆ? ನಿನ್ನಿಲ್ ಮೊನ್ನೆ ದಿನ ಸಿಕ್ಕಿದೆ. ಜಿಲ್ಲಾಡಳಿತದ ವತಿಯಿಂದ ಕರ್ನಾಟಕ ನಿಧಿ ನಿಕ್ಷೇಪ ಕಾಯ್ದೆ 1962 ಪ್ರಕಾರ ಏನು ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತೋ ಜಿಲ್ಲಾಡಳಿತದ ವತಿಯಿಂದ ಆ ಎಲ್ಲ ಕ್ರಮಗಳನ್ನು ಕೈಗೊಂಡು ಅಲ್ಲಿ ಸಿಕ್ಕಿರುವಂಥ ನಿಧಿಯನ್ನು ಅಥವಾ ಅವಶೇಷಗಳನ್ನು ಖಜಾನೆ ಗದಗ ಜಿಲ್ಲಾ ಖಜಾನೆಯಲ್ಲಿ ಸುರಕ್ಷಿತವಾಗಿ ಇಡುವಂಥ ಕ್ರಮವನ್ನು ಈಗಾಗಲೇ ಕೈಗೊಳ್ಳಲಾಗಿದೆ. ಕೇಂದ್ರ ಪುರಾತತ್ವ ಇಲಾಖೆಯ ಒಬ್ಬ ಅಧಿಕಾರಿಗಳು ರಮೇಶ್ ಮೂಲಿಮನಿ ಅನ್ನುವಂಥವ್ರು ಗೊಂದಲದ ಹೇಳಿಕೆಯನ್ನು ನೀಡಿದ್ದಾರೆ ಅನ್ನುವಂಥದ್ದು
ಸಾಮಾಜಿಕ ಜಾಲತಾಣದ ಮುಖಾಂತರ ಗೊತ್ತಾಗಿದೆ. ಅವರು ಯಾವ ಕಾಯ್ದೆಯಲ್ಲಿ ಏನು ಹೇಳಿದಾರೋ ನಮಗೆ ಗೊತ್ತಿಲ್ಲ. ಆ ಕುರಿತು ಅವರೇ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳೊಂದಿಗೆ ಅವ್ರನ್ನ ಭೇಟಿ ಮಾಡಿಸಿ ಅವರಿಂದಲೇ ಅವರು ನೀಡಿರುವಂಥ ಹೇಳಿಕೆಗೆ ಸ್ಪಷ್ಟೀಕರಣ ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಸರ್, ಇವತ್ತು ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಬಂದಾಗ ಅವ್ರು ಹೇಳಿದರು ಇದು ನಿಧಿ ಅಂದ್ರೆ ಭೂಮಿ ಕೆಳಗಡೆ ಇದ್ರೆ ಅದು ನಿಧಿ, ಅದು ಸರ್ಕಾರಕ್ಕೆ ಸೇರಿದ್ದು ಅಂತ ಹೇಳಿ. ಇದು ಕರ್ನಾಟಕ ನಿಧಿ ನಿಕ್ಷೇಪ ಕಾಯ್ದೆ 1962 ಅದು ಏನು ಹೇಳುತ್ತೆ ಅಂದರೆ, ಒಂದು 100 ವರ್ಷದ ಹಳೇದು ಯಾವುದಾದ್ರೂ ಇದ್ದರೆ ಅದು ಪ್ರಾಚ್ಯಾವಶೇಷ ಅಂತ ಕನ್ಸಿಡರ್ ಮಾಡಬೇಕು. ಅದಕ್ಕೆ ಏನೇನು ಮಾಡಬೇಕು ಅನ್ನುವಂಥದ್ದು ಆ ಆ್ಯಕ್ಟ್ನಲ್ಲಿ ಇದೆ. ಆ ಆ್ಯಕ್ಟ್ ಪ್ರಕಾರ ನಾವು ಕ್ರಮವನ್ನು ಕೈಗೊಳ್ತೇವೆ. ಸರ್, ಈ ಕುಟುಂಬಕ್ಕೆ ಯಾವ ರೀತಿ ನ್ಯಾಯ ಒದಗಿಸಿಕೊಡ್ತೀರಿ? ಯಾಕಂದ್ರೆ ಅವರು ಮನೆ ನಿರ್ಮಾಣ ಮಾಡಲಿಕ್ಕೆ ರೆಡಿ ಆಗಿದ್ರು, ಇವಾಗ ಅವರಿಗೆ ಇಲ್ಲಿ ಕಾಮಗಾರಿ ಮತ್ತು ಈಗ ಮುಂದೆ ಪರಿಶೀಲನೆ ಮಾಡೋದು ಆದ್ರೆ ಅವರು ಬೇರೆ ವ್ಯವಸ್ಥೆ ಮಾಡಿಕೊಡ್ತೀರಾ ಹೇಗೆ? ಸದರಿ ವಿಷಯ ಕುರಿತು ಈಗಾಗಲೇ ನಮ್ಮ ಕ್ಷೇತ್ರದ ಶಾಸಕರಾದಂಥ ಶ್ರೀ ಸಿ ಪಾಟೀಲ್ ಸಾಹೇಬರು ಕುಟುಂಬದವರ ಜೊತೆ ಮಾತನಾಡಿ ಅವರಿಗೆ ನೆಮ್ಮದಿ ಬದುಕನ್ನು ಬದುಕಲಿಕ್ಕೆ ಏನು ಸಹಕಾರವನ್ನು ಮಾಡಬೇಕು, ಸಹಾಯವನ್ನು ಮಾಡಬೇಕು ಈಗಾಗಲೇ ಮಾನ್ಯ ಶಾಸಕರು ಹೇಳಿದ್ದಾರೆ. ನಾಳೆ ನಾಡಿದ್ದು ಗದಗ ಬಂದಾಗ ಲಕ್ಕುಂಡಿಗೆ ಮಾನ್ಯ ಸಚಿವರು ಭೇಟಿ ನೀಡಿ ಈ ವಿಷಯ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹಿತವಾಗಿ ಗಮನಕ್ಕಿರುವಂಥ ವಿಷಯವೇ ಆಗಿರುವುದರಿಂದ ಮಾನ್ಯ ಸಚಿವರು, ಮಾನ್ಯ ಶಾಸಕರು, ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕುರಿತಾಗಿ ಏನು ಪ್ರಾಮಾಣಿಕತೆಯನ್ನು ಮೆರೆದಿದೆ ಆ ಕುಟುಂಬ, ಆ ಬಾಲಕ, ಆ ಕುಟುಂಬಕ್ಕೆ ಅನುಕೂಲ ಆಗಲಿಕ್ಕೆ ಕಾನೂನಿನಲ್ಲಿ ಮತ್ತು ಮಾನವೀಯತೆ ಆಧಾರದಲ್ಲಿ ಏನೇನು ಅನುಕೂಲಗಳನ್ನು ಮಾಡ್ಬೋದು ಮಾನ್ಯ ಸಚಿವರಾದ ಎಚ್ ಕೆ ಪಾಟೀಲ್ ಸಾಹೇಬರು, ಶಾಸಕರಾದಂಥ ಸಿ ಪಾಟೀಲ್ ಸಾಹೇಬರು, ಮಾನ್ಯ ಜಿಲ್ಲಾಧಿಕಾರಿಗಳು ಚರ್ಚಿಸಿ ಒಂದು ಅಂತಿಮವಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಚಿನ್ನ ಕೊಡ್ತೀರಿ ಸರ್? ಅದು 5ನೇ 1 ಭಾಗ ಕೊಡಬೇಕಂತ ನಿಯಮ ಇದೆ, ಅವರಿಗೆ ಅದರಲ್ಲಿ ಸಿಗಬಹುದಾ? ಆ ಕಾನೂನಿನ ಪರಿಧಿಯೊಳಗೆ ಏನಿದೆ ಆ ಎಲ್ಲ ಕ್ರಮಗಳನ್ನು ಮಾನ್ಯ ಸಚಿವರು, ಶಾಸಕರು, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿಷಯ ಗಮನಕ್ಕೆ ತಂದು ಅದು ಅವರು ಏನು ಹೇಳ್ತಾರೆ ಅದರಂತೆ ನಾವು ಕಾರ್ಯವನ್ನು ಮಾಡ್ತೇವೆ. ಇದಿಷ್ಟು ಏನು ಆ ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತರ ಶರಣು ಗೋಗಿಯವರ ಮಾತಾಗಿತ್ತು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜುಪತ್ತ, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಗ್ರಾಮವಾದಂಥ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿತ್ತು. ಕಳೆದ 3 ದಿನಗಳಿಂದನೂ ಕೂಡ ಇಲ್ಲಿ ಸಾಕಷ್ಟು ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ಕೂಡ ಜಮಾವಣೆಗೊಂಡು ನಿಧಿ ಬಗ್ಗೆ ಕುತೂಹಲದಿಂದ ನೋಡ್ತಾ ಇದ್ರು. ಆದರೆ ಇವಾಗ ಆ ನಿಧಿ ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿದೆ. ಯಾಕಂತಂದ್ರೆ ಆ ನಿಧಿ ಅಲ್ಲ ಅಂಥೇಳಿ ಕೇಂದ್ರ ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ಹೇಳಿದ್ರು. ಇವಾಗ ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಅದು ನಿಧಿ ಅಂತ ಹೇಳಿದ್ದಾರೆ. ಹೀಗಾಗಿ ಸಾಕಷ್ಟು ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಈ ಬಗ್ಗೆ ಮಾತನಾಡಲು ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತರಾದಂಥ ಶರಣು ಗೋಗೇರಿ ಅವರಿದ್ದಾರೆ, ಅವರನ್ನ ಕೇಳೋಣ. ಸರಿಗ ನಿಧಿ ಸಿಕ್ಕಿತ್ತು, ಸಾಕಷ್ಟು ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು ಇಲ್ಲಿ. ಅಂದ್ರೆ ಪ್ರಥಮವಾಗಿ ಇದು ನಿಧಿ ಅಂತ ಹೇಳಿದ್ರು, ಇದು ನಿಧಿ ಎಲ್ಲ ಆ ಕುಟುಂಬಕ್ಕೆ ಸೇರಿದ್ದು ಅಂತ ಹೇಳಿದ್ರು. ಈ ಗೊಂದಲ ಯಾಕೆ ಉಂಟಾಗ್ತಾ ಇದೆ? ನಿನ್ನಿಲ್ಲಿ ಮೊನ್ನೆ ದಿನ ಸಿಕ್ಕಿದೆ. ಜಿಲ್ಲಾಡಳಿತದ ವತಿಯಿಂದ ಕರ್ನಾಟಕ ನಿಧಿ ನಿಕ್ಷೇಪ ಕಾಯ್ದೆ 1962 ಪ್ರಕಾರ ಏನು ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತೋ ಜಿಲ್ಲಾಡಳಿತದ ವತಿಯಿಂದ ಆ ಎಲ್ಲ ಕ್ರಮಗಳನ್ನು ಕೈಗೊಂಡು ಅಲ್ಲಿ ಸಿಕ್ಕಿರುವಂಥ ನಿಧಿಯನ್ನು ಅಥವಾ ಅವಶೇಷಗಳನ್ನು ಖಜಾನೆ, ಗದಗ ಜಿಲ್ಲಾ ಖಜಾನೆಯಲ್ಲಿ ಸುರಕ್ಷಿತವಾಗಿ ಇಡುವಂಥ ಕ್ರಮವನ್ನು ಈಗಾಗಲೇ ಕೈಗೊಳ್ಳಲಾಗಿದೆ. ಕೇಂದ್ರ ಪುರಾತತ್ವ ಇಲಾಖೆಯ ಒಬ್ಬ ಅಧಿಕಾರಿಗಳು ರಮೇಶ್ ಮೂಲಿಮನಿ ಅನ್ನುವಂಥವ್ರು ಗೊಂದಲದ ಹೇಳಿಕೆಯನ್ನು ನೀಡಿದ್ದಾರೆ ಅನ್ನುವಂಥದ್ದು ಸಾಮಾಜಿಕ ಜಾಲತಾಣದ ಮುಖಾಂತರ ಗೊತ್ತಾಗಿದೆ. ಅವರು ಯಾವ ಕಾಯ್ದೆಯಲ್ಲಿ ಏನು ಹೇಳಿದಾರೋ ನಮಗೆ ಗೊತ್ತಿಲ್ಲ. ಆ ಕುರಿತು ಅವರೇ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳೊಂದಿಗೆ ಅವ್ರನ್ನ ಭೇಟಿ ಮಾಡಿಸಿ ಅವರಿಂದಲೇ ಅವರು ನೀಡಿರುವಂಥ ಹೇಳಿಕೆಗೆ ಸ್ಪಷ್ಟೀಕರಣ ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಸರ್, ಇವತ್ತು ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಬಂದಾಗ ಅವ್ರು ಹೇಳಿದರು ಇದು ನಿಧಿ ಅಂದ್ರೆ ಭೂಮಿ ಕೆಳಗಡೆ ಇದ್ರೆ ಅದು ನಿಧಿ, ಅದು ಸರ್ಕಾರಕ್ಕೆ ಸೇರಿದ್ದು ಅಂತ ಹೇಳಿ. ಇದು ಕರ್ನಾಟಕ ನಿಧಿ ನಿಕ್ಷೇಪ ಕಾಯ್ದೆ 1962 ಅದು ಏನು ಹೇಳುತ್ತೆ ಅಂದರೆ, ಒಂದು 100 ವರ್ಷದ ಹಳೇದು ಯಾವುದಾದ್ರೂ ಇದ್ದರೆ ಅದು ಪ್ರಾಚ್ಯಾವಶೇಷ ಅಂತ ಕನ್ಸಿಡರ್ ಮಾಡಬೇಕು. ಅದಕ್ಕೆ ಏನೇನು ಮಾಡಬೇಕು ಅನ್ನುವಂಥದ್ದು ಆ ಆ್ಯಕ್ಟ್ನಲ್ಲಿ ಇದೆ. ಆ ಆ್ಯಕ್ಟ್ ಪ್ರಕಾರ ನಾವು ಕ್ರಮವನ್ನು ಕೈಗೊಳ್ತೇವೆ. ಸರ್, ಈ ಕುಟುಂಬಕ್ಕೆ ಯಾವ ರೀತಿ ನ್ಯಾಯ ಒದಗಿಸಿಕೊಡ್ತೀರಿ? ಯಾಕಂದ್ರೆ ಅವರು ಮನೆ ನಿರ್ಮಾಣ ಮಾಡಲಿಕ್ಕೆ ರೆಡಿ ಆಗಿದ್ರು, ಇವಾಗ ಅವರಿಗೆ ಇಲ್ಲಿ ಕಾಮಗಾರಿ ಮತ್ತು ಈಗ ಮುಂದೆ ಪರಿಶೀಲನೆ ಮಾಡೋದು ಆದ್ರೆ ಅವರು ಬೇರೆ ವ್ಯವಸ್ಥೆ ಮಾಡಿಕೊಡ್ತೀರಾ ಹೇಗೆ? ಸದರಿ ವಿಷಯ ಕುರಿತು ಈಗಾಗಲೇ ನಮ್ಮ ಕ್ಷೇತ್ರದ ಶಾಸಕರಾದಂಥ ಶ್ರೀ ಸಿ ಪಾಟೀಲ್ ಸಾಹೇಬರು ಕುಟುಂಬದವರ ಜೊತೆ ಮಾತನಾಡಿ ಅವರಿಗೆ ನೆಮ್ಮದಿ ಬದುಕನ್ನು ಬದುಕಲಿಕ್ಕೆ ಏನು ಸಹಕಾರವನ್ನು ಮಾಡಬೇಕು, ಸಹಾಯವನ್ನು ಮಾಡಬೇಕು ಈಗಾಗಲೇ ಮಾನ್ಯ ಶಾಸಕರು ಹೇಳಿದ್ದಾರೆ. ನಾಳೆ ನಾಡಿದ್ದು ಗದಗ ಬಂದಾಗ ಲಕ್ಕುಂಡಿಗೆ ಮಾನ್ಯ ಸಚಿವರು ಭೇಟಿ ನೀಡಿ
ಈ ವಿಷಯ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹಿತವಾಗಿ ಗಮನಕ್ಕಿರುವಂಥ ವಿಷಯವೇ ಆಗಿರುವುದರಿಂದ ಮಾನ್ಯ ಸಚಿವರು, ಮಾನ್ಯ ಶಾಸಕರು, ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕುರಿತಾಗಿ ಏನು ಪ್ರಾಮಾಣಿಕತೆಯನ್ನು ಮೆರೆದಿದೆ ಆ ಕುಟುಂಬ, ಆ ಬಾಲಕ, ಆ ಕುಟುಂಬಕ್ಕೆ ಅನುಕೂಲ ಆಗಲಿಕ್ಕೆ ಕಾನೂನಿನಲ್ಲಿ ಮತ್ತು ಮಾನವೀಯತೆ ಆಧಾರದಲ್ಲಿ ಏನೇನು ಅನುಕೂಲಗಳನ್ನು ಮಾಡ್ಬೋದು ಮಾನ್ಯ ಸಚಿವರಾದ ಎಚ್ ಕೆ ಪಾಟೀಲ್ ಸಾಹೇಬರು, ಶಾಸಕರಾದಂಥ ಶಿಶಿ ಪಾಟೀಲ್ ಸಾಹೇಬರು, ಮಾನ್ಯ ಜಿಲ್ಲಾಧಿಕಾರಿಗಳು ಚರ್ಚಿಸಿ ಒಂದು ಅಂತಿಮವಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಚಿನ್ನ ಕೊಡ್ತೀರಿ ಸರ್, ಅದು 5ನೇ 1 ಭಾಗ ಕೊಡಬೇಕಂತ ನಿಯಮ ಇದೆ, ಅವರಿಗೆ ಅದರಲ್ಲಿ ಸಿಗಬಹುದಾ? ಆ ಕಾನೂನಿನ ಪರಿಧಿಯೊಳಗೆ ಏನಿದೆ ಆ ಎಲ್ಲ ಕ್ರಮಗಳನ್ನು ಮಾನ್ಯ ಸಚಿವರು, ಶಾಸಕರು, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿಷಯ ಗಮನಕ್ಕೆ ತಂದು ಅದು ಅವರು ಏನು ಹೇಳ್ತಾರೆ ಅದರಂತೆ ನಾವು ಕಾರ್ಯವನ್ನು ಮಾಡ್ತೇವೆ. ಇದಿಷ್ಟು ಏನು ಆ ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತರ ಶರಣು ಗೋಗಿ ಅವರ ಮಾತಾಗಿತ್ತು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ್.